ನಮಸ್ಕಾರ ವೀಕ್ಷಕರೇ. ಪ್ರಕೃತಿನಲ್ಲಿ ಏನೇ ಅನಾಹುತ ಆದರೂ ಎಲ್ಲದಕ್ಕಿಂತ ಮುಂಚೆ ಪ್ರಾಣಿಗಳಿಗೆ ಗೊತ್ತಾಗುತ್ತೆ. ಪ್ರಾಣಿಗಳು ಏನ್ ಮಾಡುತ್ತೆ, ಆ ಜಾಗ ಬಿಟ್ಟು ಸೇಫ್ ಆಗಿರೋ ಝೋನ್ಗಳಿಗೆ ಹೋಗುವಂತ ಕೆಲಸಗಳು ಮಾಡುತ್ತೆ. ಅಂತದ್ದೇ ಈಗ ಒಂದು ಸನ್ನಿವೇಶ ನಡೀತಾ ಇದೆ ಅಮೆರಿಕಾದಲ್ಲಿ. ಎಲ್ಲೋ ಸ್ಟೋನ್ ಸುತ್ತಮುತ್ತ ಇದ್ದಂತ ಎಷ್ಟಿಷ್ಟು ಬ್ರೌನ್ ಬೇರ್, ಬ್ಲಾಕ್ ಬೇರ್, ಕರಡಿಗಳು ಸಡನ್ ಆಗಿ ಇದ್ದಕ್ಕಿದ್ದಾಗೆ ಎಲ್ಲಾ ಒಟ್ಟಿಗೆ ನಮ್ ಕಡೆ ಗುಳೆ ಹೋಗೋದು ಅಂತ ಹೇಳ್ತೀವಲ್ಲ, ಆ ರೀತಿ ಒಟ್ಟಿಗೆ ಅಲ್ಲಿರುವಂತ ಕರಡಿಗಳೆಲ್ಲ ಆ ಕಾಡನ್ನ ಬಿಟ್ಟು ಬೇರೆ ಜಾಗಕ್ಕೆ ಹೋಗ್ತಾ ಇದೆ. ಈ ತರ ಇಷ್ಟು ವರ್ಷಗಳಲ್ಲಿ ಆಗೇ ಇರಲಿಲ್ಲ. ಅಂತದ್ದೊಂದು ಎಲ್ಲೋ ಸ್ಟೋನ್ ಅರಣ್ಯ ಪ್ರದೇಶದಲ್ಲಿ ಈಗ ಆಗ್ತಾ ಇದೆ. ಅಮೆರಿಕಾದಲ್ಲಿ ಏನೋ ಒಂದು ಆಗ್ತಾ ಇದೆ ಅನ್ನೋದಕ್ಕೆ ಪ್ರಾಣಿಗಳಿಗೆ ಇದೆಲ್ಲ ಆಗ್ತಾ ಇರೋ ಅನುಭವಗಳೇ ಸಾಕ್ಷಿ ಅಂತ ಅನ್ಸುತ್ತೆ. ಈ ವಿಡಿಯೋದಲ್ಲಿ ಅವ್ರು ಅದನ್ನೇ ತಿಳಿಸ್ತಾ ಇರೋದು. ಒಂದ್ಸಲ ಈ ವಿಡಿಯೋ ನೀವು ನೋಡಿ. The grizzly bear populations started leaving Yellowstone National Park this morning, and it is throwing the Sign-Living community into a tizzy, wondering why they are leaving. Grizzly bears are not known to travel in herds like this all at once and great distances, and they are headed towards Salt Lake City, Utah. I reported earlier this week about the mountain lions that left Yellowstone. That was late last week that they started leaving, and they thought, okay, it's just the mountain lions. Why are they leaving? And now that the grizzly bears are all leaving, they are saying something is up. The animal edges, creature critters know something that maybe we don't. But it just goes to show you that nature is the great balancer. Yellowstone National Park are super concerned. They think that the bison might leave next. So they've hired a Dr. Remy Deemy to come in and investigate and try to figure out what's going on. No one can speak animal, right? But he is one of the closest that can understand what's going on by just sensing it from the animals. And so I'll report in part 2 as soon as I talk to Dr. Remy Deemy and he tells me what he believes is going on. The grizzly bear populations started leaving. ಇದರಲ್ಲಿ ಅವ್ರು ಹೇಳ್ತಾ ಇರೋದು ಇದೇ ವಿಷಯಗಳನ್ನ. ಅಲ್ಲಿರುವಂತ ಕರಡಿ ಸಂತತಿ ಏನಿದೆ ಅದು ಪೂರ್ತಿಯಾಗಿ ಗುಳೆ ಹೋಗೋದಕ್ಕೆ ಶುರು ಮಾಡಿದೆ. ರೀಸೆಂಟ್ ಆಗಿ ನಾನು ಒಂದು ವಿಡಿಯೋದಲ್ಲಿ ತಿಳಿಸಿದ್ದೆ, ಅಮೆರಿಕಾದಲ್ಲಿ ಒಂದು ಜಾಗದಲ್ಲಿ ಜಿಂಕೆಗಳೆಲ್ಲ ಕಾಡನ್ನ ತೊರೆದು ನಾಡಿನ ಕಡೆಗೆ, ಇನ್ನ ನಾಡಿನಿಂದ ಹೊರಗಡೆಗೆಲ್ಲ ಹೋಗ್ತಾ ಇದ್ದಾವೆ. ಕಾರಣ ಬಂದು ಪ್ರಕೃತಿನಲ್ಲಿ ಏನೋ ಒಂದು ಬದಲಾವಣೆ ಆಗ್ತಾ ಇದೆ ಅಂದ್ರೆ ಆ ಪ್ರಾಣಿಗಳಿಗೆ ಗೊತ್ತಾಗುತ್ತೆ. ಆಗ ಆ ಪ್ರಾಣಿಗಳು ಏನ್ ಮಾಡುತ್ತೆ, ಅವುಗಳು ಇರುವಂತ ಜಾಗನ ತೋರ್ದು ಸೇಫ್ ಆಗಿರುವಂತ ಜಾಗಗಳಿಗೆ ಹೋಗೋ ಪ್ರಯತ್ನ ಮಾಡುತ್ತೆ. ಇದು ಇವಾಗಿಂದ ಅಂತಲ್ಲ, ಅವಾಗಿಂದ ನಡ್ಕೊಂಡು ಬಂದಿದೆ. ಎಷ್ಟೋ ಜನ ಪ್ರಾಣಿಗಳ ಜೊತೆ ಮಾತಾಡೋರು ಕೂಡ ಇದ್ದಾರೆ. ಅವರುಗಳು ಇವುಗಳ ಅನುಭವನ ತಿಳ್ಕೊಂಡಿದ್ದಾರೆ. ನಾರ್ಮಲ್ ಆಗಿ ರೀಸೆಂಟ್ ವಿಡಿಯೋಗಳಲ್ಲಿ ನೋಡಿರ್ತೀವಿ, ಎಷ್ಟೆಷ್ಟೋ ಕಡೆ ಟಾರ್ನೆಡೋ ಬಂತು, ಇನ್ನೊಂದು ಅನಾಹುತ ಆಯ್ತು. ಆಗ ಪ್ರಾಣಿಗಳು ಸೇಫ್ ಆಗಿರೋ ಜಾಗಕ್ಕೆ ಹೋಗೋ ಪ್ರಯತ್ನ ಮಾಡುತ್ತೆ. ಇನ್ನು ಆನೆಗಳಾಗ್ಬೋದು, ಜಿಂಕೆಗಳಾಗ್ಬೋದು, ಕಾಡಲ್ಲಿರೋ ಎಲ್ಲಾ ಪ್ರಾಣಿಗಳಿಗೂ ಪ್ರಕೃತಿ ಜೊತೆ ಒಂದು ರಿಯಾಕ್ಷನ್, ಪ್ರಕೃತಿ ಜೊತೆ ಒಂದು ಸಂಬಂಧ ಅನ್ನೋದು ಇಟ್ಕೊಂಡಿದ್ದಾವೆ. ಆ ಸಂಬಂಧದಿಂದನೇ ಅವುಗಳಿಗೆ ಎಲ್ಲ ಅರ್ಥ ಆಗುತ್ತೆ. ನಮ್ಗೆ ಅರ್ಥ ಆಗದೆ ಇರ್ಬೋದು. ಈಗ ನಾರ್ಮಲ್ ಆಗಿ ನಾಯಿಗಳೇ ಸಾಕಿರ್ತೀವಿ. ಭೂಕಂಪ ಬರೋದಕ್ಕೆ ಮುಂಚೆ ರೀಸೆಂಟ್ ಆಗಿ ವಿಡಿಯೋಗಳಲ್ಲಿ ನೋಡಬಹುದು, ಕೆಲವೊಂದು ವಿಡಿಯೋಗಳಲ್ಲಿ ನಾಯಿಗಳು ಲ್ಯಾಂಡ್ ಸ್ಲೈಡ್ ಆಗೋದಕ್ಕೆ ಮುಂಚೆ ಬೊಗಳಿ ಅಲ್ಲಿದ್ದಂತ ಜನರನ್ನ ಕಾಪಾಡೋ ಕೆಲಸ ಮಾಡಿರುತ್ತೆ. ಅಂದ್ರೆ ಅವುಗಳಿಗೆ ಅನುಭವ ಆಗಿರುತ್ತೆ. ನಮಗ್ ಸೆನ್ಸ್ ಆಗದೆ ಇರ್ಬೋದು, ಬಟ್ ಅವಕ್ಕೆ ಸೆನ್ಸಿಂಗ್ ಎಬಿಲಿಟಿ ಅನ್ನೋದನ್ನ ಭಗವಂತ ಕೊಟ್ಟಿದ್ದಾನೆ. ಎಲ್ಲೋ ಒಂದು ಕಡೆ ದೂರದಲ್ಲಿ ಸುನಾಮಿ ಆಯ್ತು, ಭೂಕಂಪ ಆಯ್ತು, ಅದರ ಅನುಭವಗಳು ಪ್ರಾಣಿಗಳಿಗೆ ಫೀಲ್ ಆಗುತ್ತೆ. ಅದರಿಂದ ಪ್ರಾಣಿಗಳಿಗೆ ಅರ್ಥ ಆಗುತ್ತೆ ಈ ಜಾಗ ಇರೋದಕ್ಕೆ ಸೇಫ್ ಅಲ್ಲ ಅಂತ. ಎಷ್ಟೆಷ್ಟೋ ಕಡೆ ನಾವು ನೋಡಿರ್ತೀವಿ, ಈ ಮೀನುಗಳು ಗುಳೆ ಹೋಗುತ್ತೆ. ಯಾಕೆ? ಸಮುದ್ರದಲ್ಲಿ ನೀರು ಬಿಸಿ ಆದಾಗ, ಅಂದ್ರೆ ಭೂಮಿ ಒಳಗಡೆ ವಾಲ್ಕೆನೋಗಳು ಉಗ್ತಾ ಇರ್ಬೋದು, ಅದರಿಂದ ನೀರು ಬಿಸಿ ಆಗುತ್ತೆ. ಸಮುದ್ರ ತಟಕ್ಕೆ ಮೀನುಗಳು ಬಂದು ಸಾಯ್ತಾ ಇರ್ತವೆ. ಎಷ್ಟೆಷ್ಟು ಮೀನುಗಳು ಸಮುದ್ರ ತಟದಲ್ಲಿ. ಈಗ ರೀಸೆಂಟ್ ಆಗಿ ಥೈಲ್ಯಾಂಡ್ ಆಗ್ಬೋದು, ಕೇರಳದಲ್ಲೂ ನೋಡಿದೀವಿ ಅಂಥದ್ದೆಲ್ಲ ಸಂಭವಿಸಿದೆ. ಅಂಥದ್ದೇ ಒಂದು ಸನ್ನಿವೇಶ ಈಗ ಎಲ್ಲೋ ಸ್ಟೋನ್ ಈ ಭಾಗದಲ್ಲಿರುವಂತ ಕಾಡುಗಳಲ್ಲಿರೋ ಪ್ರಾಣಿಗಳು ಕಾಡನ್ನ ಬಿಟ್ಟು ಹೋಗೋ ಕೆಲಸ ಮಾಡ್ತಾ ಇದೆ. ನಾರ್ಮಲ್ ಆಗಿ ನಾಡಲ್ಲಿರುವಂತ ನಾವು ಹೇಗಿದೀವೋ ಅದೇ ರೀತಿ ಈಗ ಸೇಫ್ ಇಲ್ಲ ಅನ್ಸಿದ್ರೆ ಈ ಜಾಗ ಬಿಟ್ಟು ಬೇರೆ ಕಡೆ ಹೋಗಿ ಜೀವನ ಕಟ್ಕೊಳ್ಳೋ ಕೆಲಸ ಮಾಡ್ತೀವಲ್ಲ, ಆ ರೀತಿ ಈಗ ಕಾಡಲ್ಲಿರೋ ಪ್ರಾಣಿಗಳು. USA ಯೆಲ್ಲೋ ಸ್ಟೋನ್ ಅಗ್ನಿ ಪರ್ವತದ ಬಗ್ಗೆ ಮಾತಾಡ್ಬೇಕು ಅಂದ್ರೆ ರೀಸೆಂಟ್ ಆಗಿ ನಾವು ಒಂದು ವಿಡಿಯೋದಲ್ಲಿ ತಿಳಿಸಿದ್ವಿ, ಕ್ರ್ಯಾಕ್ ಅನ್ನೋದನ್ನ ಬಿಟ್ಟಿದೆ ಅಗ್ನಿ ಪರ್ವತ. ಅದು ಯಾವಾಗ ಸಿಡಿಯುತ್ತೆ ಏನು ಗೊತ್ತಿಲ್ಲ. ಸೈಂಟಿಸ್ಟ್ಗಳು ಹೇಳೋ ಪ್ರಕಾರ ಸಣ್ಣದಾಗಿ ಅದರಲ್ಲಿ ಈಗ ನೀರು ಚಿಮ್ಮೋದಕ್ಕೆ ಶುರು ಆಗಿದೆ. ಆ ನೀರು ಹತ್ತತ್ರ 120 ಅಡಿ 130 ಅಡಿ ಎತ್ತರಕ್ಕೆ ಚಿಮ್ತಾ ಇದೆ. ಇನ್ನ ಮುಂದೆ ಜಾಸ್ತಿ ಆದ್ರೂ ಆಗಬಹುದು. ನೀರು ಚಿಮ್ತಾ ಇರ್ಲಿಲ್ಲ ಇಷ್ಟು ವರ್ಷಗಳ ಕಾಲ, ಈಗ ಚಿಮ್ಮೋದಕ್ಕೆ ಶುರು ಮಾಡಿದೆ. ನೆಕ್ಸ್ಟ್ ಏನಾದ್ರೂ ಲಾವಾ ಚಿಮ್ಮಬಹುದಾ? ಪ್ಲಸ್ ಈಗ ಪ್ರಾಣಿಗಳು ಆ ಜಾಗ ಬಿಟ್ಟು ಹೋಗ್ತಾ ಇದಾವೆ ಅಂದ್ರೆ ಏನೋ ಒಂದು ಆ ಜಾಗದಲ್ಲಿ ಅನಾಹುತ ಆಗೋದಕ್ಕೆ ರೆಡಿ ಆಗಿದೆ ಅನ್ನೋದು ಮಾತ್ರ ಪ್ರಾಣಿಗಳು ಅರ್ಥ ಮಾಡ್ಕೊಂಡಿದೆ. ಅದನ್ನ ನಾವು ಮನುಷ್ಯರಾದವ್ರು ಅರ್ಥ ಮಾಡ್ಕೋಬೇಕಷ್ಟೇ. ಪ್ರಾಣಿಗಳು ಎಲ್ಲಿ ಬದುಕೋದಕ್ಕೆ ಯೋಗ್ಯವಾದ ಸ್ಥಳ ಇರುತ್ತೋ ಆ ಜಾಗದಲ್ಲಿ ಮನುಷ್ಯರು ಕೂಡ ಬದುಕಬಹುದು.
ಪ್ರಾಣಿಗಳೇ ಬದುಕೋದಕ್ಕಾಗಿಲ್ಲ ಅಂದ್ರೆ ಆ ಜಾಗದಲ್ಲಿ ಮನುಷ್ಯರು ಬದುಕೋದಕ್ಕಾಗುತ್ತಾ? ಒಂದ್ಸಲ ಯೋಚನೆ ಮಾಡಿ. ಇದೇ ಪ್ರಕೃತಿಗೆ ಪ್ರಾಣಿಗಳಿಗೆ ಇರೋ ಸಂಬಂಧ. ಅದಕ್ಕೋಸ್ಕರನೇ ಆಸ್ಟ್ರೇಲಿಯಾ ಆಗ್ಬೋದು, ಇನ್ನ ದೊಡ್ಡ ದೊಡ್ಡ ಕಂಟ್ರಿಗಳಲ್ಲಿ ಏನ್ ಮಾಡ್ತಾ ಇದ್ದಾರೆ, ಈ ತರ ಪ್ರಾಣಿಗಳನ್ನ, ಇದು ಬಿಡಿ ಕಾಡು ಪ್ರಾಣಿಗಳು, ಸಾಕು ಪ್ರಾಣಿಗಳನ್ನ ಸಾಕಿರ್ತಾರೆ. ಅವುಗಳಿಗೆ ಸೆನ್ಸ್ ಆಗುತ್ತೆ, ಏನೋ ಒಂದು ಅನಾಹುತ ಬರುತ್ತೆ, ಅದರಿಂದ ಅವು ಬಚಾವಾಗಕ್ಕಾಗ್ಲಿಲ್ಲ ಅಂದ್ರೆ ಯಾವುದೋ ಒಂದು ಜಾಗ, ಬಚಾವಾಗೋ ಜಾಗ ಯಾವ್ದಿರುತ್ತೆ ಅಂತ ಜಾಗಕ್ಕೆ ಹೋಗಿ ಬದುಕೋ ಕೆಲಸ ಮಾಡುತ್ತೆ. ಅದಕ್ಕೋಸ್ಕರನೇ ಪ್ರಾಣಿಗಳನ್ನ ಸಾಕ್ತಾ ಇದ್ರು, ಈಗಲೂ ಸಾಕ್ತಾ ಇದ್ದಾರೆ. ಅಂಥದ್ದನ್ನ ಫಾಲೋ ಮಾಡೋದು ಒಳ್ಳೇದೇ ಅಲ್ವಾ? ಬಟ್ ಇಲ್ಲಿ ಮೇಜರ್ ಆಗಿ ಯೆಲ್ಲೋಸ್ಟೋನ್ ಅಗ್ನಿಪರ್ವತ, ಅಮೆರಿಕಾದ 60% ಭೂಭಾಗನ ಕವರ್ ಮಾಡ್ಕೊಂಡಿದೆ ಈ ಅಗ್ನಿಪರ್ವತ. ಈ ಅಗ್ನಿಪರ್ವತದಲ್ಲಿ ಏನೋ ಒಂದು ಬದಲಾವಣೆ ಆಗೋದಕ್ಕೆ ಸಿದ್ಧ ಆಗಿದೆ ಅನ್ನೋದಕ್ಕೆ ಇವು ಸಾಕ್ಷಿ ಆಗ್ತಾ ಇದೆ. ರೀಸೆಂಟ್ ಆಗಿ ಸ್ವಲ್ಪ ವರ್ಷಗಳ ಮುಂಚೆ ನಾನು ಸಕಲೇಶ್ಪುರದ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೆ ಅನ್ಕೊಳ್ತೀನಿ. ಅದರಲ್ಲಿ ಒಂದು ಆನೆ ರೀಸೆಂಟ್ ಯಾವಾಗ್ಲೂ ಒಂದೇ ರೂಟಲ್ಲಿ ಟ್ರಾವೆಲ್ ಮಾಡ್ತಾ ಇತ್ತು. ಬಟ್ ಒಂದ್ 2-3 ದಿನ ಬರ್ಲಿಲ್ಲ ಆ ರೂಟಲ್ಲಿ. ಅದಾದ ಮೇಲೆ ಏನಾಯ್ತು, ಆ ಜಾಗದಲ್ಲಿ ಪ್ರವಾಹ ಅನ್ನೋದು ಬಂದಿತ್ತು. ಅದಾದ ಮೇಲೆ ಪ್ರವಾಹ ಬಂದು ಹೋಗಾದ್ಮೇಲೆ ಮತ್ತೆ ಆನೆ ಅದೇ ರೂಟಲ್ಲಿ ಓಡಾಡೋದಕ್ಕೆ ಶುರು ಮಾಡ್ತು. ಇದೇ ಪ್ರಕೃತಿಗೆ ಮತ್ತೆ ಪ್ರಾಣಿಗಳಿಗೆ ಇರೋ ಸಂಬಂಧ. ಅವುಗಳಿಂದನೇ ಇವಾಗ್ಲೂ ಎಂತ ಅನಾಹುತ ಬಂದು ಪ್ರಾಣಿಗಳು ಬಚಾವಾಗ್ತವೆ. ಕೆಲವೊಂದು ಬಲಿ ಆಗ್ಬೋದು, ಬಟ್ ಆದ್ರೆ ಅನಾಹುತದಿಂದ ಬಚಾವಾಗೋದಕ್ಕೆ ಪ್ರಕೃತಿ ಅವ್ರಿಗೊಂದು ಶಕ್ತಿ ಕೊಟ್ಟಿದೆ. ಆದಷ್ಟು ಪ್ರಾಣಿಗಳನ್ನ ಫಾಲೋ ಮಾಡಿ ಅಂತ ಅದಕ್ಕೆ ಹೇಳೋದು. ಸದ್ಯಕ್ಕೆ ಯೆಲ್ಲೋಸ್ಟೋನ್ ಅಗ್ನಿಪರ್ವತದಲ್ಲಿ ಆತಂಕ ಅನ್ನೋದು ಸೃಷ್ಟಿಯಾಗಿದೆ. ಜನ ಕೂಡ ಜೀವ ಕೈಯಲ್ಲಿಟ್ಕೊಂಡು ಕುತ್ಕೋಬೇಕಾದಂತ ಪರಿಸ್ಥಿತಿ ಇವಾಗ ಅದ್ರ ಸುತ್ತಮುತ್ತ. ಕಾರಣ 60% ಭೂಭಾಗನ ಕವರ್ ಮಾಡುತ್ತೆ ಒಂದು ಯೆಲ್ಲೋಸ್ಟೋನ್ ಅಗ್ನಿಪರ್ವತ, USA. ಅದರಿಂದಾನೇ ಯಾವ ಜಾಗದಲ್ಲಿ ಏನಾಗುತ್ತೆ ಹೇಳೋದಕ್ಕಾಗೋದಿಲ್ಲ. ಸೈಂಟಿಸ್ಟ್ಗಳು ಅದು ಆಲ್ಟ್ರೇಷನ್ ಕೂಡ ನೋಡ್ತಾ ಇದ್ದಾರೆ. ಅಂದ್ರೆ ನಾರ್ಮಲ್ ಆಗಿ ಎಲ್ಲಿ ಪ್ರೆಷರ್ ಕ್ರಿಯೇಟ್ ಆಗುತ್ತೆ ಅದನ್ನ ಬಿಟ್ಟು ಜನ ವಸತಿ ಇಲ್ಲದೆ ಇರೋ ಜಾಗದಲ್ಲಿ ಪ್ರೆಷರ್ನ ಕ್ರಿಯೇಟ್ ಮಾಡಬಹುದಾ ಅನ್ನೋ ಲೆಕ್ಕಾಚಾರಕ್ಕೆ ಸೈಂಟಿಸ್ಟ್ಗಳು ಹೋಗ್ಬಿಟ್ಟಿದ್ದಾರೆ. ಲೆಕ್ಕ ಹಾಕೊಳ್ಳಿ ಯಾವ ಅಡ್ವಾನ್ಸ್ ಲೆವೆಲ್ಗೆ ಸೈಂಟಿಸ್ಟ್ಗಳು ಹೋಗ್ತಾ ಇದ್ದಾರೆ. ಈಗ ಜನ ಇಲ್ಲೆಲ್ಲ ವಾಸ ಮಾಡ್ತಾ ಇದ್ದಾರೆ, ಇಲ್ಲೆಲ್ಲಾದ್ರೂ ಅದು ಉಕ್ಕಿದ್ರೆ ಜನರಿಗೆ ತೊಂದರೆ ಆಗುತ್ತೆ ಅಂತ ಅದನ್ನ ಬೇರೆ ಕಡೆ ಉಕ್ಕೋ ರೀತಿ ಮಾಡಿ ಇಲ್ಲಾಗುವಂತ ಅನಾಹುತನ ತಡೆಯೋ ಕೆಲಸನೂ ಮಾಡ್ತಾ ಇದ್ದಾರೆ. ಬಟ್ ಅದೆಲ್ಲ ಕೂಡ ಟೆಂಪ್ರರಿ. ಪ್ರಕೃತಿ ಯಾವಾಗ ಹೇಗೆ ರಿಯಾಕ್ಟ್ ಮಾಡುತ್ತೆ ಹೇಳೋದಕ್ಕೂ ಆಗೋದಿಲ್ಲ. ಅವ್ರು ಏನೇ ಮಾಡಿದ್ರು ಪ್ರಕೃತಿ ಬಂದು ಕರ್ಕೊಂಡು ಹೋಗ್ಬೇಕು ಅನ್ಕೊಂಡ್ರೆ ಯಾರೂ ತಡೆಯೋದಕ್ಕಾಗೋದಿಲ್ಲ. ಬಟ್ ಇದೆಲ್ಲ ಕೂಡ ಒಂದು ಮುನ್ಸೂಚನೆಗಳು ಪ್ರಕೃತಿ ನಮಗೆ ಬೇರೆ ಬೇರೆ ಕಡೆಯಿಂದ ಕೊಡ್ತಾ ಇರುತ್ತೆ. ಪ್ರಾಣಿಗಳ ಮೂಲಕ ಆಗ್ಬೋದು, ಇಲ್ಲ ಗಿಡ ಮರಗಳು, ಇಲ್ಲ ಆಕಾಶದಿಂದ ಯಾವುದೋ ಒಂದ್ರ ಮೂಲಕ ನಮಗೆ ಎಚ್ಚರಿಕೆ ಗಂಟೆನ ಪ್ರಕೃತಿ ಕೊಡ್ತಾ ಇರುತ್ತೆ. ಬಚಾವಾಗೋರು ಬಚಾವಾಗಿ, ಇಲ್ಲದೆ ಇದ್ದವ್ರು ಸಾಯಿ ಅಂತ ಒಂದು ಇನ್ಫಾರ್ಮೇಶನ್ ಕೊಟ್ಟು ಬಿಟ್ಬಿಡುತ್ತೆ. ತಗೊಂಡವರು ಅಲ್ಲಿಂದ ಹೋಗಿ ಬಚಾವ ಕೆಲಸ ಮಾಡ್ತಾರೆ. ಏನು ಆಗಲ್ಲ ಅನ್ಕೊಂಡವರು ಆ ಟೈಮ್ ಬಂದಾಗ ಅದ್ರ ಜೊತೆ ಹೋಗ್ಬೇಕಾಗತ್ತೆ. ಇಷ್ಟೇ ಪ್ರಪಂಚ ಅಂತ ತಿಳಿಸ್ಕೊಟ್ಟಿದೆ. ಈಗ ಯೆಲ್ಲೋಸ್ಟೋನ್ ಅಗ್ನಿಪರ್ವತ ಏನಿದೆ ಅಲ್ಲಿ ಏನಾಗುತ್ತೆ ನಾವು ಕಾಯ್ದು ನೋಡ್ಬೇಕು. ಅದು 3 ದಿನಕ್ಕಾಗುತ್ತೋ ಇಲ್ಲ 30 ದಿನಕ್ಕಾಗುತ್ತೋ, ಬಟ್ ಅನಾಹುತ ನಡೆಯುತ್ತೆ ಅಂತಾನೆ ಅಂತ ಪ್ರಾಣಿಗಳು ಗುಳೆ ಹೋಗ್ತಾ ಇದಾವೆ. ಅಷ್ಟು ಮಾತ್ರ ನಾವು ಇಲ್ಲಿ ತಿಳ್ಕೊಬಹುದು. ಇನ್ನ ಈ ತರದ ಎಷ್ಟೆಷ್ಟು ವಿಷಯಗಳು ನಡೀತಾ ಇದೆ ನಾವು ತಿಳ್ಕೊಳ್ತಾ ಇರೋಣ, ನಿಮ್ಗೆ ತಿಳಿಸ್ತಾ ಇರ್ತೀವಿ. ಥ್ಯಾಂಕ್ ಯು. ಮತ್ತೆ ಸಿಗ್ತೀನಿ. ಗುಡ್ ಬೈ.